ಸರ್ ನಿನ್ನೆ ರಾಧಾಮೋಹನ್ ದಾಸ್ ಅವ್ರ ಜೊತೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಆಯ್ತು. ಅದ್ರಲ್ಲೇನೋ ತಮ್ಮ ವಿರುದ್ಧ ಏನೋ ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್. ಏನು ಸರ್ ಆಕ್ಚುಲಿ ಆಗಿರೋಂಥದ್ದು? ಅಷ್ಟೇ ಸರ್, ಅವರು ನೋವು ವ್ಯಕ್ತಪಡಿಸಿದ್ರು. ರಾಮ್ಲೂರ್ನಿಂದನೇ ಸಂಡೂರು ಎಲೆಕ್ಷನ್ ಸೋಲಾಗಿದೆ ಅನ್ನಂತ ಮಾತು ಹೇಳಿದ್ರು. ನಾನು ಹೇಳಿದೆ, ಎಂತ ಪರಿಸ್ಥಿತಿಯಲ್ಲೂ ಕೂಡ ರಾಮ್ಲೂರ್ ಈ ರೀತಿ ಅಲಿಗೇಷನ್ ಮಾಡಕ್ ಹೋಗ್ಬೇಡಿ, ಆರೋಪಣೆ ಮಾಡಕ್ ಹೋಗ್ಬೇಡಿ. ಯಾರೋ ಮಾತು ಹೇಳ್ಕೊಂಡು ನಮ್ಮ ಮೇಲೆ ಯಾಕೆ ಅಲಿಗೇಷನ್ ಮಾಡ್ತೀರಿ? ರಾಮ್ಲೂರ್ ಯಾವತ್ತು ಕೂಡ ರಾಜಕಾರಣದಲ್ಲಿ ಹಿಂಗ್ ಮಾಡಿ ದೊಡ್ಡವನಾದಂತನಲ್ಲ. ನಾನು ಯಾವತ್ತು ಕೂಡ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿದಂತವನು. ಈ ರೀತಿ ಆರೋಪಣೆ ಮಾಡೋಂಥ ಟೈಮಲ್ಲಿ ನೀವು ತಿಳ್ಕೊಂಡು ನನ್ನ ಮೇಲೆ ಆರೋಪಣೆ ಮಾಡಬೇಕಾಯ್ತು. ಇವತ್ತು ಬೇಕಾದ್ರೆ ನಾಮಿನೇಷನ್ ಮಾಡಿದಿಂದ ಕೊನೆ ದಿನ ತನಕ ಕೂಡ ವಿಜೇಂದ್ರ ಅಲ್ಲಿ ತರ ಕೇಳಿ, ವಿಜೇಂದ್ರ ಅವ್ರು ಇವತ್ತು ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರು ಕೂಡ ನನ್ನ ಮೇಲೆ ಕೋಪ ಇರ್ಬೋದು. ಇದು ಸರಿಯಲ್ಲ. ನನಗೆ ಅಪಮಾನ ಮಾಡ್ತಾ ಇದ್ರಿ, ಅಪಮಾನ ಮಾಡಿದ ನೋವಾಗಿದೆ. ನೋವಾಗೋದ್ರಿಂದ ನಾನು ಏನು ಇರೋಂದ್ರೆ ಇರ್ತೀನಿ, ಹೋಗಂದ್ರೆ ಹೋಗ್ತೀನಿ. ನೀವು ಇಲ್ಲ ಅಂದ್ರೆ ಹೇಳ್ರಿ, ನನ್ನ ಪಾಟಿ ನಾನು ಹೋಗ್ಬಿಡ್ತೀನಿ. ಯಾಕೆ ಇಷ್ಟೊಂದು ಅಪಮಾನ ಮಾಡ್ತಾ ಇದ್ರಿ ನನ್ನ ಅಂತೇಳಿ ಹೇಳಿದ ಮೇಲೆ ನಂತರ ಎಲ್ಲರೂ ಸೇರ್ಕೊಂಡು ರಾಮ್ಲ ಹಂಗೆಲ್ಲ ಅಲ್ಲ, ಏನೋ ಹಿಂಗೆ ಕೇಳಿದಾರೆ ಅಂದ್ರೆ ಅವರು ಇವ್ರು ಕೂಡ ಹೇಳಿದ್ರು, ರಾಧಾಮೋಹನ್ ಅಗರ್ವಾಲ್ ಅವರು ನನ್ನ ಮಾತು ವಾಪಸ್ ತಗೊಂತೀನಿ ಅಂತ ಹೇಳಿದ್ರು. ಆಯ್ತಪ್ಪ ಅಲ್ಲಂದ್ರೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿವ್ರಿ ಅಷ್ಟೇ. ಸರ್ ಈಗ ಅಂದ್ರೆ ಅವರು ಹಿಂದೆ ಮುಂದೆ ನೋಡಿದ್ರೆ ಈ ರೀತಿ ನಿಮ್ಮ ಅಂದ್ರೆ ಸೋಲಿಗೆ ನೀವೇ ಕಾರಣ ಅಂತಂದ್ರೆ ನೀವು ಅದನ್ನ ಒಪ್ತೀರಾ ಸರ್? ನೀವೇ ಸೋಲಿಗೆ ಕಾರಣ? ಒಪ್ಪನೇ ಪ್ರಶ್ನೆ ಇಲ್ಲ ಸರ್. ನಾನೇ ಕಾರಣ ಆಗ್ತೀನಿ ಸರ್. ನಾನು ಯಾವತ್ತೂ ಕೂಡ ಪಾರ್ಟಿ ಸಲುವಾಗಿ ನಾನು ಯಾರು ಎಲ್ಲರಲ್ಲಿ ನಾನೊಬ್ಬನೇ ಕೆಲಸ ಮಾಡಿ, ನಾನು ಗೆಲುವಂದ್ರೆ ಗೆಲ್ಸಕ್ಕ, ಸೋಲ್ಸಕ್ಕ ನನ್ನ ಮಾತು ಮೇಲೆ ಇರ್ತಾರೆ. ಯಾವತ್ತು ಸಂಡೂರು ಬಿಜೆಪಿ ಗೆದ್ದೇ ಇಲ್ಲ ಸರ್. ಹೌದು ಸರ್. ಈಗ ಸೋಲಿಗೆ ಕಾರಣ ಯಾರಂತ ಅನ್ಸುತ್ತೆ ಸರ್ ತಮಗೆ? ಸೋಲಿಗೆ ಕಾರಣ ಅಂತದಲ್ಲ, ಪ್ರಯತ್ನ ಮಾಡಿ, ಎಲ್ಲರೂ ಸೇರಿ ಪ್ರಯತ್ನ ಮಾಡಿ. ಯಾರು ಸೋಲಿಗೆ ನಾ ಪಾರ್ಟಿಯಲ್ಲಿ ಗೆದ್ದೇ ಇಲ್ಲ ರೀ. ಈ ಸರ್ ಜಾಸ್ತಿ ಓಟ್ ಬಂದಾವ, ಎಲ್ಲರೂ ಕಷ್ಟಪಟ್ಟಿದ್ ಕೂತ್ರೆ ಬಂದಾವ. ಮತ್ತೆ ಯಾಕೆ ಸರ್ ನಿಮ್ಮ ವಿರುದ್ಧ ಅದು ಮೀಟಿಂಗ್ ಅಲ್ಲಿ ಆ ರೀತಿ ಮಾತು, ಬೇರೆಯವ್ರ ಮಾತು ಕೇಳ್ಕೊಂಡು ಹೇಳಿದಾರೆ ಅಷ್ಟೇ, ಬಿಟ್ಟು ಬೇರೆ ಏನೈತೆ? ಪಕ್ಷದೊಳಗಡೆ ನಿಮ್ಗೆ ಯಾರಾದ್ರೂ ಕೂಡ ಶತ್ರುಗಳಿದಾರ ಅಂತ? ಶತ್ರುಗಳು ಅಂದ್ರೆ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿರ್ಬೋದು, ಅವ್ರು ಹೇಳಿದ್ಕೋಸ್ಕರ ಹಿಂಗ್ ಹೇಳಿರ್ಬೋದು. ಓಕೆ ಹೇಳಿದ್ದಾರೆ. ಓಕೆ, ಅಂದ್ರೆ ಜನರಡ್ಡಿ ಅವರು ನಿಮ್ಮ ವಿರುದ್ಧ ಏನಾದ್ರು ಕೂಡ ಆ ರೀತಿ ಹೈಕಮಾಂಡ್ ಏನಾದ್ರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಮಗೆ. ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ ನಮಗೆಲ್ಲ. ಓಕೆ, ಯಾಕೆ ಸರ್ ಜನರಡ್ಡಿ ನಿಮ್ಮ ವಿರುದ್ಧ ಯಾಕೆ ಸರ್ ಅಷ್ಟೊಂದು ಅಸಮಾಧಾನ? ಯಾಕೋ ರೀ ಗೊತ್ತಿಲ್ಲ ರೀ, ನಮ್ಗೆ ಯಾಕೋ ಗೊತ್ತಿಲ್ಲ. ಓಕೆ ಸರ್, ಸರ್ ನೆನ್ನೆ ರೆಡ್ಡಿ ರಾಮ್ಲು ಮತ್ತೆ ಮುನಿಸು ಮುಂದುವರೆದಿದೆ. ಇದೀಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯ ನಡೆ ಇಬ್ಬರು ನಾಯಕರದ್ದು. ಜನಾರ್ದನ್ ರೆಡ್ಡಿ ಜೊತೆಗೆ ರಾಮ್ಲು ಅವರು ಕಾಣಿಸ್ಕೊಂಡಿಲ್ಲ, ಪಕ್ಷದ ವೇದಿಕೆಗಳಲ್ಲೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡಿಲ್ಲ ಈ ಆಪ್ತರು. ಬಳ್ಳಾರಿ ಪವರ್ ಸೆಂಟರ್ ಹಿಡಿತಕ್ಕೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮತ್ತೆ ಈ ರೀತಿ. ಸರ್ ನಿನ್ನೆ ರಾಧಾಮೋಹನ್ ದಾಸ್ ಅವ್ರ ಜೊತೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಆಯ್ತು. ಅದ್ರಲ್ಲೇನೋ ತಮ್ಮ ವಿರುದ್ಧ ಏನೋ ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್. ಏನು ಸರ್ ಆಕ್ಚುಲಿ ಆಗಿರೋಂಥದ್ದು? ಅಷ್ಟೇ ಸರ್, ಅವರು ನೋವು ವ್ಯಕ್ತಪಡಿಸಿದ್ರು. ರಾಮ್ಲೂರ್ನಿಂದನೇ ಸಂಡೂರು ಎಲೆಕ್ಷನ್ ಸೋಲಾಗಿದೆ ಅನ್ನಂತ ಮಾತು ಹೇಳಿದ್ರು. ನಾನು ಹೇಳಿದೆ, ಎಂತ ಪರಿಸ್ಥಿತಿಯಲ್ಲೂ ಕೂಡ ರಾಮ್ಲೂರ್ ಈ ರೀತಿ ಅಲಿಗೇಷನ್ ಮಾಡಕ್ ಹೋಗ್ಬೇಡಿ, ಆರೋಪಣೆ ಮಾಡಕ್ ಹೋಗ್ಬೇಡಿ. ಯಾರೋ ಮಾತು ಹೇಳ್ಕೊಂಡು ನಮ್ಮ ಮೇಲೆ ಯಾಕೆ ಅಲಿಗೇಷನ್ ಮಾಡ್ತೀರಿ? ರಾಮ್ಲೂರ್ ಯಾವತ್ತು ಕೂಡ ರಾಜಕಾರಣದಲ್ಲಿ ಹಿಂಗ್ ಮಾಡಿ ದೊಡ್ಡವನಾದಂತನಲ್ಲ. ನಾನು ಯಾವತ್ತು ಕೂಡ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿದಂತವನು. ಈ ರೀತಿ ಆರೋಪಣೆ ಮಾಡೋಂಥ ಟೈಮಲ್ಲಿ ನೀವು ತಿಳ್ಕೊಂಡು ನನ್ನ ಮೇಲೆ ಆರೋಪಣೆ ಮಾಡಬೇಕಾಯ್ತು. ಇವತ್ತು ಬೇಕಾದ್ರೆ ನಾಮಿನೇಷನ್ ಮಾಡಿದಿಂದ ಕೊನೆ ದಿನ ತನಕ ಕೂಡ ವಿಜೇಂದ್ರ ಅಲ್ಲಿ ತರ ಕೇಳಿ, ವಿಜೇಂದ್ರ ಅವ್ರು ಇವತ್ತು ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರು ಕೂಡ ನನ್ನ ಮೇಲೆ ಕೋಪ ಇರ್ಬೋದು. ಇದು ಸರಿಯಲ್ಲ. ನನಗೆ ಅಪಮಾನ ಮಾಡ್ತಾ ಇದ್ರಿ, ಅಪಮಾನ ಮಾಡಿದ ನೋವಾಗಿದೆ. ನೋವಾಗೋದ್ರಿಂದ ನಾನು ಏನು ಇರೋಂದ್ರೆ ಇರ್ತೀನಿ, ಹೋಗಂದ್ರೆ ಹೋಗ್ತೀನಿ. ನೀವು ಇಲ್ಲ ಅಂದ್ರೆ ಹೇಳ್ರಿ, ನನ್ನ ಪಾಟಿ ನಾನು ಹೋಗ್ಬಿಡ್ತೀನಿ. ಯಾಕೆ ಇಷ್ಟೊಂದು ಅಪಮಾನ ಮಾಡ್ತಾ ಇದ್ರಿ ನನ್ನ ಅಂತೇಳಿ ಹೇಳಿದ ಮೇಲೆ ನಂತರ ಎಲ್ಲರೂ ಸೇರ್ಕೊಂಡು ರಾಮ್ಲ ಹಂಗೆಲ್ಲ ಅಲ್ಲ, ಏನೋ ಹಿಂಗೆ ಕೇಳಿದಾರೆ ಅಂದ್ರೆ ಇವ್ರು ಕೂಡ ಹೇಳಿದ್ರು, ರಾಧಾಮೋಹನ್ ಅಗರ್ವಾಲ್ ಅವರು ನನ್ನ ಮಾತು ವಾಪಸ್ ತಗೊಂತೀನಿ ಅಂತ ಹೇಳಿದ್ರು. ಆಯ್ತಪ್ಪ ಅಲ್ಲಂದ್ರೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿವ್ರಿ ಅಷ್ಟೇ. ಸರ್ ಈಗ ಅಂದ್ರೆ ಅವರು ಹಿಂದೆ ಮುಂದೆ ನೋಡಿದ್ರೆ ಈ ರೀತಿ ನಿಮ್ಮ ಅಂದ್ರೆ ಸೋಲಿಗೆ ನೀವೇ ಕಾರಣ ಅಂತಂದ್ರೆ ನೀವು ಅದನ್ನ ಒಪ್ತೀರಾ ಸರ್? ನೀವೇ ಸೋಲಿಗೆ ಕಾರಣ? ಒಪ್ಪನೇ ಪ್ರಶ್ನೆ ಇಲ್ಲ ಸರ್. ನಾನೇ ಕಾರಣ ಆಗ್ತೀನಿ ಸರ್. ನಾನು ಯಾವತ್ತೂ ಕೂಡ ಪಾರ್ಟಿ ಸಲುವಾಗಿ ನಾನು ಯಾರು ಎಲ್ಲರಲ್ಲಿ ನಾನೊಬ್ಬನೇ ಕೆಲಸ ಮಾಡಿ, ನಾನು ಗೆಲುವಂದ್ರೆ ಗೆಲ್ಸಕ್ಕ, ಸೋಲ್ಸಕ್ಕ ನನ್ನ ಮಾತು ಮೇಲೆ ಇರ್ತಾರೆ. ಯಾವತ್ತು ಸಂಡೂರು ಬಿಜೆಪಿ ಗೆದ್ದೇ ಇಲ್ಲ ಸರ್. ಹೌದು ಸರ್. ಈಗ ಸೋಲಿಗೆ ಕಾರಣ ಯಾರಂತ ಅನ್ಸುತ್ತೆ ಸರ್ ತಮಗೆ? ಸೋಲಿಗೆ ಕಾರಣ ಅಂತದಲ್ಲ, ಪ್ರಯತ್ನ ಮಾಡಿ, ಎಲ್ಲರೂ ಸೇರಿ ಪ್ರಯತ್ನ ಮಾಡಿ. ಯಾರು ಸೋಲಿಗೆ ನಾ ಪಾರ್ಟಿಯಲ್ಲಿ ಗೆದ್ದೇ ಇಲ್ಲ ರೀ. ಈ ಸರ್ ಜಾಸ್ತಿ ಓಟ್ ಬಂದಾವ, ಎಲ್ಲರೂ ಕಷ್ಟಪಟ್ಟಿದ್ ಕೂತ್ರೆ ಬಂದಾವ. ಮತ್ತೆ ಯಾಕೆ ಸರ್ ನಿಮ್ಮ ವಿರುದ್ಧ ಅದು ಮೀಟಿಂಗ್ ಅಲ್ಲಿ ಆ ರೀತಿ ಮಾತು, ಬೇರೆಯವ್ರ ಮಾತು ಕೇಳ್ಕೊಂಡು ಹೇಳಿದಾರೆ ಅಷ್ಟೇ, ಬಿಟ್ಟು ಬೇರೆ ಏನೈತೆ? ಪಕ್ಷದೊಳಗಡೆ ನಿಮ್ಗೆ ಯಾರಾದ್ರೂ ಕೂಡ ಶತ್ರುಗಳಿದಾರ ಅಂತ? ಶತ್ರುಗಳು ಅಂದ್ರೆ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿರ್ಬೋದು, ಅವ್ರು ಹೇಳಿದ್ಕೋಸ್ಕರ ಹಿಂಗ್ ಹೇಳಿರ್ಬೋದು. ಓಕೆ, ಹೇಳಿದ್ರೆ ಓಕೆ, ಅಂದ್ರೆ ಜನರಡ್ಡಿ ಅವರು ನಿಮ್ಮ ವಿರುದ್ಧ ಏನಾದ್ರು ಕೂಡ ಆ ರೀತಿ ಹೈಕಮಾಂಡ್ ಏನಾದ್ರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಮಗೆ. ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ ನಮಗೆಲ್ಲ. ಓಕೆ, ಯಾಕೆ ಸರ್ ಜನರಡ್ಡಿ ನಿಮ್ಮ ವಿರುದ್ಧ ಯಾಕೆ ಸರ್ ಅಷ್ಟೊಂದು ಅಸಮಾಧಾನ? ಯಾಕೋ ರೀ ಗೊತ್ತಿಲ್ಲ ರೀ, ನಮ್ಗೆ ಯಾಕೋ ಗೊತ್ತಿಲ್ಲ. ಓಕೆ ಸರ್, ಸರ್ ನೆನ್ನೆ ರೆಡ್ಡಿ ರಾಮ್ಲು ಮತ್ತೆ ಮುನಿಸು ಮುಂದುವರೆದಿದೆ. ಇದೀಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯ ನಡೆ ಇಬ್ಬರು ನಾಯಕರದ್ದು.
ಜನಾರ್ದನ್ ರೆಡ್ಡಿ ಜೊತೆಗೆ ರಾಮುಲು ಅವರು ಕಾಣಿಸ್ಕೊಂಡಿಲ್ಲ. ಪಕ್ಷದ ವೇದಿಕೆಗಳಲ್ಲೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡಿಲ್ಲ ಈ ಆಪ್ತರು. ಬಳ್ಳಾರಿ ಪವರ್ ಸೆಂಟರ್ ಹಿಡಿತಕ್ಕೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮತ್ತೆ ಈ ರೀತಿ ಒಂದಷ್ಟು ಮುಖಾಮುಖಿ ಆಗಿರಲಿಲ್ಲ, ಅಸಮಾಧಾನ ಕೂಡ ಇತ್ತು. ಅದಾದ ಬಳಿಕ ಉಪಚುನಾವಣೆ ಮುಗಿಯಿತು, ಅಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತವಾಗಿರಲಿಲ್ಲ. ಈಗ ಬಳ್ಳಾರಿ ಅಂದರೆ ಸಂಡೂರು ಉಪಚುನಾವಣೆ ಮುಗಿದು ಹಲವು ತಿಂಗಳ ಬಳಿಕ ಈಗ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ನೇರವಾಗಿ ಜನಾರ್ದನ್ ರೆಡ್ಡಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಸಭೆಯಲ್ಲಿ. ಅದು ಯಾವ ಮಟ್ಟಿಗೆ ಅಂತಂದರೆ, ಸಭೆ ನಡೀತಂಥ ಸಂದರ್ಭದಲ್ಲಿ ಒಂದು ಮಾತನ್ನು ರಾಜ್ಯ ಉಸ್ತುವಾರಿ ಗೊತ್ತಿರುವಂಥ ರಾಧಾ ಮೋಹನ್ ದಾಸ್ ಒಂದು ಮಾತನ್ನು ಹೇಳಿದ್ರು, ಸಂಡೂರು ಉಪಚುನಾವಣೆ ಸೋಲು ಸಂಬಂಧಪಟ್ಟಂತೆ ನೀವು ಕಾರಣ ಆಗಿದ್ದರೆ, ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಕೂಡ ಸಿಟ್ಟಿಗೆದ್ದಂಥ ರಾಮುಲು ಅವರು ನೇರವಾಗಿ ಏನು ರಾಧಾ ಮೋಹನ್ ದಾಸ್ ಅವರಿಗೆ ಒಂದು ಏನು ತಿರುಗೇಟನ್ನು ಕೊಟ್ಟರು. ನಾನು ಯಾವುದೇ ಕಾರಣಕ್ಕೂ ಸೋಲಿಗೆ ಕಾರಣ ಅಲ್ಲ, ಈ ರೀತಿ ಆರೋಪ ಮಾಡಿದ್ರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ನೇರವಾಗಿ ಧಮಕಿ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಏನು ಎಚ್ಚರಿಕೆಯನ್ನು ಕೊಟ್ಟರು ಮತ್ತು ಬೆದರಿಕೆಯನ್ನು ಹಾಕಿದ್ರು. ಈ ಮಾತಿಗೆ ಬಗ್ಗಿದಂತಹ ಅಂದರೆ ಒಂದು ರೀತಿಯಲ್ಲಿ ಆ ಶ್ರೀರಾಮುಲು ಅವರ ಆ ನಿನ್ನೆ ಒಂದು ಅವರ ಒಂದು ಹೇಳಿಕೆಯಿಂದ ಇಡೀ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಶಾಕ್ ಒಳಗಾಯ್ತು. ಯಾಕಂದರೆ ರಾಜೀನಾಮೆ ಕೊಟ್ಟು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ರು. ಕೊನೆಗೆ ರಾಧಾ ಮೋಹನ್ ದಾಸ್ ಕೂಡ ಏನು ಆ ಒಂದು ಮಾತನ್ನು ಅಂದರೆ ಏನು ನೀವು ಸೋಲಿಗೆ ಕಾರಣ ಅಂತ ಹೇಳಿದ್ರೆ ಆ ಮಾತನ್ನು ವಾಪಸ್ ಎತ್ಕೊಂಡ್ರು. ಪ್ರಶ್ನೆ ಬಂದಿರುವಂಥದ್ದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾರೆ ಶ್ರೀರಾಮುಲು ಒಂದು ಮಾತನ್ನು ಹೇಳಿದ್ರು, ನನ್ನ ವಿರುದ್ಧ ಜನಾರ್ದನ್ ರೆಡ್ಡಿ ದೂರನ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮಾತನ್ನು ಕೇಳಿ ಪಕ್ಷ ಈ ರೀತಿ ಆರೋಪ ಮಾಡ್ತಾ ಅಂತ ಹೇಳುವ ಮೂಲಕ ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ನೇರವಾಗಿ ಸಮರವನ್ನು ಸಾರಿರುವಂಥದ್ದು, ನೇರವಾಗಿ ಗಂಭೀರ ಆರೋಪ ಮಾಡಿರುವಂಥದ್ದು. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದಲ್ಲಿ ಪಕ್ಕಾ ದೋಸ್ತಿಗಳು, ಜೊತೆಗೆ ಅದು ಯಾವ ರೀತಿ ಅಂದರೆ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿದ್ದಂಥ ವ್ಯಕ್ತಿಗಳು. ಈಗ ಇವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟ ಈಗ ಬಹಿರಂಗ ಆಗಿರುವಂಥದ್ದು, ನೇರವಾಗಿ ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂದರೆ ಇದೇ ರೀತಿ ಮುಂದುವರೆದ್ರೆ ಒಂದು ಕಾಲು ಹೆಜ್ಜೆಯನ್ನು ಹೊರಗಡೆ ಇಟ್ಟಿರುವಂಥ ಶ್ರೀರಾಮುಲು ಪಕ್ಷ ಬಿಡ್ತಾರಾ, ಅಥವಾ ಏನೋ ಜನಾರ್ದನ್ ರೆಡ್ಡಿಯನ್ನು ಈಗ ಮರಳಿ ಪಕ್ಷಕ್ಕೆ ಸೇರಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಈಗಾಗಲೇ ಕೂಡ ಪಕ್ಷದ ಜೊತೆ ಗುಡ್ಸ್ಕೊಂಡಿರೋದು BJP, ಈಗ ಅವ್ರಿಗೇನಾದ್ರು ಕೂಡ ಕಂಡೀಷನ್ ಆಗ್ತಾರಾ? ಇವೆಲ್ಲವೂ ಕೂಡ BJP ಪಕ್ಷದಲ್ಲಿ ದಿನೇ ಹೊಸ ರೀತಿಯ ತಲೆನೋವುಗಳು, ಅಸಮಾಧಾನಗಳು ಶುರುವಾಗ್ತಾ ಇರುವಂಥದ್ದು. ಇದಕ್ಕೆ BJP ಹೈಕಮಾಂಡು ಹೇಗೆ ಮದ್ದನ್ನು ಹರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಪಾದ್. ಓಕೆ ವಿಜಯ್, ಸಂಪರ್ಕದಲ್ಲಿ ಇರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಗಮನಿಸೋಣ. ಈ ಎಲ್ಲ ಬೆಳವಣಿಗೆಯಿಂದ ಬೇಜಾರಾಗಿ ರಾಮುಲು ಅವರು ಬಿಜೆಪಿಗೆ ಗುಡ್ ಬೈ ಹೇಳ್ತಾನ ಅನ್ನುವಂತಹ ಪ್ರಶ್ನೆ ಬಿಜೆಪಿ ತೊರೆಯುವ ಮಾತನ್ನಾಡಿದ್ದಾರೆ ಮಾಜಿ ಸಚಿವ ರಾಮುಲು. ರಾಧಾ ಮೋಹನ್ ಜೊತೆಗೆ ಸಭೆಯಲ್ಲಿ ನಡೆದಿದ್ದೇನು ಹಾಗಿದ್ದರೆ, ಸಂಡೂರು ಸೋಲಿಗೆ ನಾನಲ್ಲ ಕಾರಣ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ಈ ರೀತಿ ಆರೋಪವನ್ನ ಮಾಡಿದರೆ ನಾನು ಪಕ್ಷವನ್ನ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಬೇಸರದ ಮಾತುಗಳನ್ನ ರಾಮುಲು ಅವರು ಆಡಿದ್ದಾರೆ. ರಾಧಾ ಮೋಹನ್ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಅವರಿಗೆ ಅವಮಾನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರು. ಅವಮಾನದಿಂದಾಗಿ ಶ್ರೀರಾಮುಲು ಅವರು ಪಕ್ಷ ಬಿಡುವ ಮಾತುಗಳನ್ನ ಆಡಿದಾರಾ ಅನ್ನುವಂತಹ ಚರ್ಚೆ ಈಗ ಆಗ್ತಾ ಇದೆ. ಸ್ವತಃ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗಲೂ ಕೂಡ ಶ್ರೀರಾಮುಲು ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಸ್ ವಿಜಯ್, ಗಮನಿಸ್ತಾ ಇದ್ದೀವಿ ಈಗ ಇದೇ ವಿಚಾರ ಅವರಿಗೆ ಬೇಜಾರಾಗಿ ಪಕ್ಷ ಬಿಡುವವರೆಗೂ ಅವರು ಮಾತನಾಡಿದ್ದಾರೆ. ಯಾಕೆ ಈ ಮಟ್ಟಿನ ಪರಿಸ್ಥಿತಿ, ವಾತಾವರಣ ಬಿಜೆಪಿಯಲ್ಲಿ ಸೃಷ್ಟಿ ಆಯಿತು ಅಂತ? ಶ್ರೀಪಾದ್, ಏನು ಅಂದರೆ ಪಕ್ಷ ಸೇರುವಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಪಕ್ಷ ಸೇರುವಂಥ ಸಂದರ್ಭದಲ್ಲಿ ಪಕ್ಷ ಬಿಟ್ಟು ಹೋಗಿದ್ರು, ಹೊಸ ಪಕ್ಷ ಕಟ್ಟಿದ್ರು. ಅದಾದ ನಂತರ ಒಂದಷ್ಟು ವೈಯಕ್ತಿಕ ವಿಚಾರ, ಒಂದಷ್ಟು ಏನು ಬಿಸ್ನೆಸ್ ವಿಚಾರ ಸಂಬಂಧಪಟ್ಟು ಕೂಡ ಒಂದಷ್ಟು ಅಸಮಾಧಾನ ಇತ್ತು ಅನ್ನೋಂಥದ್ದು ಮೂಲಗಳಿಂದ ಮಾಹಿತಿ. ಆದರೆ ಅದನ್ನು ಹೊರತಾಗಿ ಕೂಡ ಒಂದಷ್ಟು ಬೇರೆ ರೀತಿಯ ಕಾರಣಗಳಿರುವಂಥದ್ದು. BJPಗೆ ಮತ್ತೆ ಮರಳಿ ಬಂದ ನಂತರ ಜನಾರ್ದನ್ ರೆಡ್ಡಿ ಅವರ ಸೇರ್ಪಡೆಯಿಂದ ಶ್ರೀರಾಮುಲುಗೆ ಒಂದಷ್ಟು ಅಸಮಾಧಾನ ಕೂಡ ಉಂಟಾಗಿತ್ತು. ಅಂದರೆ ಬಳ್ಳಾರಿ ಜಿಲ್ಲೆಯ ಹಿಡಿತ ಏನಿದೆ ಅದು ಜನಾರ್ದನ್ ರೆಡ್ಡಿ ಕೈಗೆ ಹೋಗುತ್ತೆ ಅನ್ನುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮುಂಚೆ ಬಳ್ಳಾರಿಯನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಜೊತೆಗೆ ಇಬ್ಬರೂ ಕೂಡ ಗೆಳೆಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮೀರಿನ ಕೂಡ ಸಾಕಷ್ಟು ಕೂಡ ಅಲ್ಲಿ ರಾಜಕೀಯವಾಗಿ ಸಾಕಷ್ಟು ಪ್ರಭಾವವನ್ನು ಹೊಂದಿದ್ರು. ದಿನೇ ಅವರ ಪ್ರಭಾವ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಪಕ್ಷ ಬಿಟ್ಟು ಮತ್ತೆ ಮರಳಿ ಪಕ್ಷಕ್ಕೆ ಸೇರಿದ ನಂತರ ಶ್ರೀರಾಮುಲುಗಿಂತ ಹೆಚ್ಚಾಗಿ ಜನಾರ್ದನ್ ರೆಡ್ಡಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು BJP ಕೊಡ್ತು. ಜೊತೆಗೆ ಏನು ಸಂಡೂರು ಅಭ್ಯರ್ಥಿಯನ್ನು ಸಂಬಂಧಪಟ್ಟ ಸಂಪೂರ್ಣ ಜವಾಬ್ದಾರಿಯನ್ನು ಜನಾರ್ದನ್ ರೆಡ್ಡಿಗೆ ಕೊಟ್ಟರು. ಇವೆಲ್ಲ ಹಿನ್ನೆಲೆಯಲ್ಲಿ ಎಲ್ಲೋ ಒಂದಷ್ಟು ಅಸಮಾಧಾನ ಉಂಟಾಗಿತ್ತು ಏನು ಶ್ರೀರಾಮುಲುಗೆ. ಆ ಅಸಮಾಧಾನವನ್ನು ನಿನ್ನೆ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ಏನು ಜನಾರ್ದನ್ ರೆಡ್ಡಿ ಅವರು ದೂರ ಕೊಟ್ಟಿದ್ದಾರೆ ಅಂತ ಏನು ಇವರು ಆರೋಪ ಮಾಡ್ತಾ ಇದ್ದಾರೆ, ಆ ಆರೋಪ ಹಿನ್ನೆಲೆಯಲ್ಲಿ ಈಗ ಪಕ್ಷದ ವಿರುದ್ಧ ಕೂಡ ತಿರುಗಿ ಬಿದ್ದಿರುವಂಥದ್ದು. ಮತ್ತು ಜೊತೆಗೆ ಈಗ ಶ್ರೀರಾಮುಲು ಅವರು ಏನಾದರೂ ಕೂಡ ಪಕ್ಷ ಬಿಡ್ತಾರಾ ಅನ್ನೋಂಥದ್ದು ಕೂಡ ಒಂದು ಚರ್ಚೆ ವಿಚಾರ, ಒಂದಷ್ಟು ಪಕ್ಷದಲ್ಲಿ ಭಾರಿ ಚರ್ಚೆಯ ವಿಚಾರ ಉಂಟಾಗಿರುವಂಥದ್ದು. ಜೊತೆಗೆ ಶ್ರೀರಾಮುಲು ಈಗ
ಕೇವಲ ಜನಾರ್ದನ್ ರೆಡ್ಡಿ ವಿರುದ್ಧ ಮಾತ್ರ ಅಸಮಾಧಾನ ಆಗಿಲ್ಲ, ನಿನ್ನೆ ನಡೆದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಪಕ್ಷದ ವಿರುದ್ಧ ಕೂಡ ಅಸಮಾಧಾನ ಆಗಿರೋದು. ಕೋರ್ ಕಮಿಟಿ ಸಭೆಯಲ್ಲಿ ಬಹಿರಂಗವಾಗಿ ಎಲ್ಲರ ಮುಂದೆ ಕೂಡ ಶ್ರೀರಾಮುಲು ಅವರನ್ನ ಪ್ರಶ್ನೆ ಮಾಡಿರುವಂಥದ್ದು. ಇದು ಶ್ರೀರಾಮುಲು ಕೂಡ ಒಂದಷ್ಟು ಅವಮಾನಕ್ಕೆ ಕಾರಣ ಆಗಿರುವಂಥದ್ದು. ಈಗ ಬಿಜೆಪಿ ಪಕ್ಷ ಬಿಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರೀಪಾದ್.